ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಎಲ್ಲ ಕನ್ನಡಿಗರಿಗೆ ಮತ್ತು ಎಲ್ಲ ಭಾರತೀಯರಿಗೆ ಮತ್ತೊಂದು ವಿಡಿಯೋಗೆ ತಮಗೆಲ್ಲ ಹಾರ್ದಿಕ ಸ್ವಾಗತ. ಸೊ ಈ ವಿಡಿಯೋದಲ್ಲಿ ಸ್ನೇಹಿತರೆ, ನಾನು ನಿಮ್ಮನ್ನು ಜಗತ್ತಿನಲ್ಲೇ ಅತ್ಯಂತ ಶ್ರೀಮಂತವಾದ ದೇವಾಲಯ ಎಂದು ಕರೆಯಲ್ಪಡುವ ನಮ್ಮ ಶ್ರೀ ವೆಂಕಟೇಶ್ವರ ಸ್ವಾಮಿ, ಗೋವಿಂದ, ತಿರುಮಲನಾಥ, ಹೀಗೆ ಹಲವು ಹೆಸರುಗಳಿಂದ ಭಕ್ತರ ಮನಸ್ಸಿನಲ್ಲಿ ನೆಲೆಯೂರಿರುವಂತಹ ಶ್ರೀ ತಿರುಪತಿ ವೆಂಕಟೇಶ್ವರ ಸ್ವಾಮಿ ದೇವಾಲಯಕ್ಕೆ ಹೋಗ್ತೀನಿ. ಇಲ್ಲಿ ನಾನು ಹೆಚ್ಚಿಗೆ ಹೇಳೋದೇನಿರಲ್ಲ, ನೀವು ಈ ವಿಡಿಯೋಗಳನ್ನ ನೋಡಿದ್ರೆ ಅದು ಅರ್ಥ ಆಗುತ್ತೆ. ಸೊ ಈ ಕ್ಷೇತ್ರ ಎಷ್ಟು ಪ್ರಸಿದ್ಧ ಹಾಗೂ ಪುಣ್ಯಕ್ಷೇತ್ರ ಅಂತ. ಇದರ ಇತಿಹಾಸ ಶ್ರೀಮನ್ ನಾರಾಯಣನ್ನೇ ವೈಕುಂಠದಿಂದ ಧರೆಗೆ ಇಳಿದು ಬಂದು ನೆಲೆಸಿರುವಂತಹ ಕ್ಷೇತ್ರ ಅಂತ ಪ್ರತೀತಿ. ಭಕ್ತರು ಕೂಡ ಅದೇ ನಂಬಿಕೆಯಲ್ಲಿದ್ದಾರೆ. ಅದು ನಿಜವೂ ಕೂಡ. ಆ ಕ್ಷೇತ್ರದಲ್ಲಿ ಒಂದು ದಿನ ನಾವು ಕಳೆಯೋಣ ಬನ್ನಿ. ಸೊ ಈ ಕ್ಷೇತ್ರಕ್ಕೆ ಬರಲಿಕ್ಕೆ ನಿಮಗೆ ವಿಮಾನ ಮಾರ್ಗ ಇದೆ, ರೈಲ್ವೆ ಮಾರ್ಗ ಇದೆ, ಹಾಗೆ ರಸ್ತೆ ಮಾರ್ಗ, 3 ಮಾರ್ಗಗಳಿದೆ. ದೇಶದ ಯಾವುದೇ ಕಡೆಯಿಂದ ಈ ಜಾಗ ಬರ್ಬೋದು. ನೀವು ಇಲ್ಲಿಗೆ ಬರ್ಲಿಕ್ಕೆ ಮೊದಲು ದರ್ಶನಕ್ಕೆ ಮುಂಗಡ ಟಿಕೆಟ್ ಬುಕ್ಕಿಂಗ್, ಅಡ್ವಾನ್ಸ್ ಟಿಕೆಟ್ ಬುಕ್ಕಿಂಗ್ ಮಾಡ್ಕೊಬಂದರೆ ಒಳ್ಳೆಯದು, ಉತ್ತಮ ಅನಿಸುತ್ತೆ. ಯಾಕೆ ಅಂತ ಹೇಳಿದರೆ, ನಿಮ್ಗೆ ಗೊತ್ತಿರೋ ಹಾಗೆ ಈ ವಾರಾಂತ್ಯಗಳಲ್ಲಿ ಶನಿವಾರ, ಶುಕ್ರವಾರ ಮತ್ತು ಭಾನುವಾರ ಈ ದಿನಗಳಲ್ಲಿ ನೀವು ದರ್ಶನ ಮಾಡಲಿಕ್ಕೆ ಹತ್ತಿರ 14ರಿಂದ 15 ಗಂಟೆಗಳು ಕೆಲವು ಸಮಯ ಆಗಿದೆಯಂತೆ, 24 ಗಂಟೆನೂ ಆಗಿದೆಯಂತೆ. ಸೊ ಆದ್ದರಿಂದ ನೀವು ಟಿಕೆಟನ್ನು ಅಡ್ವಾನ್ಸ್ ಬುಕ್ಕಿಂಗ್ ಮಾಡ್ಕೊಬನ್ನಿ. ಅದು ನನ್ನ ಒಂದು ಸಜೆಷನ್ನು ನಿಮಗೆ. ಸೊ ಇಲ್ಲಿ ನೀವು ಟಿಕೆಟ್ ಬುಕ್ ಮಾಡ್ಕೊಬಂದರೆ ದರ್ಶನ 3ರಿಂದ 4 ಗಂಟೆಗಳಲ್ಲಿ ಆಗುತ್ತೆ. ಯಾಕೆ ಅಂದರೆ ಅದು ಸ್ಲಾಟೆಡ್ ಸರ್ವದರ್ಶನ. ಅಲ್ಲಿ ನೀವು ಯಾವ ಟೈಮಲ್ಲಿ ಆ ದರ್ಶನದ ಕ್ಯೂಗೆ ಹೋಗಬೇಕು ಅಂತ ಬರೆದಿರ್ತಾರೆ, ಆ ಟೈಮಿಗೆ ಹೋದರೆ ಸಾಕು. ಅದರಿಂದ 3ರಿಂದ 4 ಗಂಟೆ ಒಳಗಡೆ ನಿಮಗೆ ದರ್ಶನ ಆಗುತ್ತೆ. ಸೊ ಅದನ್ನು ನೀವು ಮಾಡ್ಕೊಬನ್ನಿ. ಮತ್ತು ಇಲ್ಲಿ ಉಳ್ಕೊಳ್ಳಿಕ್ಕೂ ಅಷ್ಟೇ ಆನ್ಲೈನ್ ಥ್ರೂನೇ ನೀವು ರೂಮನ್ನು ಬುಕ್ ಮಾಡಬೇಕು. ಅಲ್ಲಿ ಹೋಗಿ ಮಾಡ್ತೀನಿ ಅನ್ನೋ ಗೋಜಲು ಗೊಂದಲ ಬೇಡ, ಆನ್ಲೈನ್ ಥ್ರೂನೇ ಮಾಡಬೇಕು. ಆನ್ಲೈನ್ ಥ್ರೂ ಮಾಡ್ಕೊಬನ್ನಿ. ಮಾಡಿ ಬಂದ ನಂತರ ಇಲ್ಲಿ ಏನು ಹಲವು ಟಿಕೆಟ್ಗಳಿದೆ. SDS ಅಂತೇನೆ ಅದು ಉಚಿತ. ಹಾಗೆ 300 ರೂಪಾಯಿ ಟಿಕೆಟ್ ಇದೆ. 300 ರೂಪಾಯಿ ಟಿಕೆಟಿಗೆ ಒಂದು ಮಾನದಂಡ ಇದೆ. ಅಂದರೆ ನೀವು ಭಾರತೀಯ ಉಡುಗೆಗಳನ್ನೇ ಉಡ್ಕೋಬೇಕು. ಭಾರತೀಯ ಉಡುಗೆ ಅಂತ ಹೇಳಿದರೆ, ಸೊ ಪುರುಷರಿಗೆ ಬಿಳಿ ಬಣ್ಣದ ಅಂಗಿ, ಶರ್ಟ್ ಮತ್ತು ಪಂಚೆ, ಬಿಳಿ ಬಣ್ಣದ ಪಂಚೆನ ಉಟ್ಕೋಬೇಕು. ಮಹಿಳೆಯರಿಗೆ ಸೀರೆ, ಇದು ಕಡ್ಡಾಯವಾಗಿರುತ್ತೆ. ಸೊ ಇದನ್ನು ನೀವು ಪಾಲಿಸಬೇಕು. ಅದಲ್ಲದೆ ಇಲ್ಲಿ ಇನ್ನೂ ಒಂದು ಇದೆ, 3 ತಿಂಗಳಿಗೂ 4 ತಿಂಗಳಿಗೂ ಒಂದ್ಸಲ ಸ್ಲಾಟ್ ಓಪನ್ ಮಾಡ್ತಾರೆ. ನೀವು ದೇವರ ಎದುರುಗಡೆನೇ ಕೂತ್ಕೊಂಡು ಪೂಜೆನ ಅರ್ಧ ಗಂಟೆಯಿಂದ 1 ಗಂಟೆ ಮಾಡ್ಬೋದು. ಆ ಆಪ್ಷನ್ನು ಇದೆ. ಅದಕ್ಕೆ ನಾನು ಬೇರೆ ವಿಡಿಯೋದಲ್ಲಿ ತಿಳಿಸ್ತೀನಿ. ನೀವೀಗೇನು ನೋಡ್ತಾ ಇದ್ದೀರಾ, ಇದು ದೇವಾಲಯದ ಪ್ರಾಂಗಣ. ಸೊ ಇಲ್ಲಿ ನೀವು ಬರಬೇಕು ಅಂತ ಹೇಳಿದರೆ, ನಾನು ಹೇಳಿದ ಹಾಗೆ ಈ ಮಾರ್ಗಗಳನ್ನ ಪಾಲನೆ ಮಾಡಿ ಬಂದು 1ರಿಂದ 2 ದಿನ ಇಲ್ಲಿ ಉಳ್ಕೊಂಡು ದೇವರ ದರ್ಶನ ಮಾಡಿಕೊಂಡು ಅಲ್ಲಿ ಸುತ್ತಮುತ್ತ ಎಲ್ಲ ಸ್ಥಳಗಳನ್ನು ನಾವು ನೋಡಿಕೊಂಡು ನೆಮ್ಮದಿಯಿಂದ ಎದ್ದು ಹೋಗಿ. ಆತುರವಾಗಿ ಬಂದು ಆತುರವಾಗಿ ಹೋಗೋದು ಬೇಡ. ಇಲ್ಲಿ ಯಾರೇ ದೇವರ ದರ್ಶನಕ್ಕೆ ಹೋಗಬೇಕು ಅಂದರೆ ಮೊದಲು ಈ ದೇವಾಲಯದಲ್ಲಿ ದರ್ಶನ ಮಾಡಿಕೊಂಡು ಮುಂದೆ ಹೋಗ್ತಾರೆ. ಅದು ಇದು. ಸೊ ನಾವು ಬನ್ನಿ ಮುಂದೆ ಹೋಗೋಣ. ಆಮೇಲೆ ಇಲ್ಲಿ ಊಟದ ವ್ಯವಸ್ಥೆನೂ ಇದೆ. ಸೊ ನಾನು ಮುಂದೆ ತೋರಿಸ್ತೀನಿ. ಹಲವು ಊಟ ಬಡಿಸ್ಲಿಕ್ಕೆ, ಅಂದರೆ ಅನ್ನದಾಸೋಹಕ್ಕೆ, ಊಟದ ವ್ಯವಸ್ಥೆ ಅನ್ನೋದಕ್ಕಿಂತ ಅನ್ನದಾಸೋಹಕ್ಕೆ ಹಲವು ಜಾಗಗಳಿದೆ. ಆ ಜಾಗಗಳಲ್ಲಿ ಸಮಯನೂ ನಿಗದಿ ಮಾಡಿದ್ದಾರೆ. ಬೆಳಗ್ಗೆ 10:30ವರೆಗೂ ನಿಮಗೆ ತಿಂಡಿ ವ್ಯವಸ್ಥೆ ಇರುತ್ತೆ. 10:30ಯಿಂದ ಮಧ್ಯಾಹ್ನ 4 ಗಂಟೆವರೆಗೂ ಊಟದ ವ್ಯವಸ್ಥೆ ಇರುತ್ತೆ. ಮತ್ತು ಸಂಜೆ 5 ಗಂಟೆ ಮೇಲೆ ರಾತ್ರಿ 9:30, 10:30ವರೆಗೂ ರಾತ್ರಿ ಊಟದ ವ್ಯವಸ್ಥೆನೂ ಇರುತ್ತೆ. ಸೊ ಇಲ್ಲಿ ನಿಮಗೆ ಮೊದಲ ಹಾಗೆ ಊಟಕ್ಕೆ ನುಗ್ಗಲೇನಿರಲ್ಲ. ಯಾಕೆಂದರೆ ಹಲವು ಜಾಗದಲ್ಲಿ ನಿಮಗೆ ಅನ್ನದಾಸೋಹ ವ್ಯವಸ್ಥೆ ಇರೋದ್ರಿಂದ ಅಷ್ಟೇನು ನಿಮಗೆ ನುಗ್ಗ ಆಗಲ್ಲ. ಈಗ ನಾವೇನು ಹೋಗ್ತಾ ಇದ್ದೀವಿ, ಇದು ವೆಂಕಂಬ ಅನ್ನದಾಸೋಹ ಮಂದಿರ. ಇದರಲ್ಲಿ 4ರಿಂದ 5 ಫ್ಲೋರ್ ಇದೆ. ಸೊ ಆಮೇಲೆ ಅಲ್ಲಿ ಏನು ಪ್ರಸಾದ ಇದೆ, ಅತ್ಯಂತ ಉತ್ತಮವಾಗಿರುತ್ತೆ. ಯಾವುದೇ ಕಾರಣಕ್ಕೂ ಪ್ರಸಾದ ಮಿಸ್ ಮಾಡಬೇಡಿ. ಪ್ರಸಾದ ತಿನ್ಕೊಂಡು ಬನ್ನಿ.
ಸೊ ಬನ್ನಿ, ಈಗ ಒಳಗಡೆ ನಾನು ಮಾತಾಡ್ಲಿಕ್ಕಾಗಲ್ಲ, ನೀವು ಆ ಜಲಕ್ಕನ್ನು ನೋಡಿ. ಹಾಗೆ ದರ್ಶನದ ವಿಡಿಯೋ ನಿಮ್ಗೆ ಗೊತ್ತಿರೋ ಹಾಗೆ ಅಲ್ಲಿಗೆ ಮೊಬೈಲ್, ಯಾವುದೇ ರೀತಿಯ ಎಲೆಕ್ಟ್ರಾನಿಕ್ಸ್ ಗೆಜೆಟ್ಸ್ ಅಂದರೆ ಅದನ್ನು ಅಲೋ ಇಲ್ಲದೆ ಇರೋ ಕಾರಣದಿಂದ ಅಂತ ಹೋಗಿಲ್ಲ. ಸೊ ಈಗ ಊಟ ಮಾಡಿಕೊಂಡು ಮತ್ತೆ ನಮ್ಮ ದರ್ಶನನ ಮುಂದುವರಿಸ್ತೀನಿ. ಸೊ ನಾವು ಊಟ ಮಾಡಿ ಹಾಗೆ ದರ್ಶನನೂ ಕೂಡ ಮುಗೀತು. ದರ್ಶನ ಮುಗಿದ ಮೇಲೆ ಒಂದು ಸುತ್ತು ಸಂಜೆ ಆಗಿತ್ತು. ದೇವಾಲಯದ ಸುತ್ತ ಬಂದು ಆ ಪ್ರಾಂಗಣ ಏನಿದೆ, ದೇವಾಲಯದ ಪ್ರಾಂಗಣ ಅತ್ಯಂತ ನಿಶಬ್ದವಾಗಿರುತ್ತೆ ಅಂತ ನೀವು ಅನ್ಕೋಬೇಡಿ. ಗಲಾಟೆ ಇರುತ್ತೆ, ಅದು ನಿಮಗೆ ಆ ನಿಶಬ್ದತೆ ಭಾವನೆ ಬರುತ್ತೆ. ನೀವು ಅಲ್ಲಿ ಕೂತ್ಕೊಂಡ್ರೆ ಏನೋ ಒಂದು ಮನಸ್ಸಿಗೆ ನೆಮ್ಮದಿ ಬರುತ್ತೆ. ಸೊ ಈ ದೇವಾಲಯದ ಪ್ರಾಂಗಣದ ಸುತ್ತ ಬಂದ ನಂತರ ಇಲ್ಲೇನು ಲಾಸ್ಟಲ್ಲಿ ನೀವು ನೋಡ್ತಾ ಇದ್ದೀರಾ, ಇದು ಅನ್ನದಾಸೋಹ ಮಂದಿರದಲ್ಲಿತ್ತು. ಏನು ಅಲ್ಲಿರೋ ತೀರ್ಥ ಹೇಗೆ ಬರುತ್ತೆ, ಎಲ್ಲಿಂದ ಬಂದು ಎಲ್ಲಿಗೆ ಬಂದಿರುತ್ತೆ ಅಂತ, ಇದು ಮನೋಮೋಹಕವಾಗಿತ್ತು. ಸೊ ಇದು ತಿರುಪತಿಯ ಇನ್ನು ನಮ್ಮ ಧರ್ಮಸ್ಥಳದ ಶ್ರೀ ಮಂಜುನಾಥನ ದರ್ಶನಕ್ಕೆ ಹೋದರೆ ಅಲ್ಲಿ ಉಳ್ಕೊಳ್ಳೋದು ಏನು ಹೇಗೆ ಅಂತ ಚಿಂತೆ ಬೇಡ. ಇಲ್ಲಿ ಕೊಟ್ಟಿರೋ ನಂಬರ್ಗೆ ಕರೆ ಮಾಡಿ. ದೇವತಾ ರೆಸಿಡೆನ್ಸಿ ಅಂತ ಅತ್ಯಂತ ಕಮ್ಮಿ ಬೆಲೆಯಲ್ಲಿ ಉತ್ತಮವಾದ ರೆಸಿಡೆನ್ಸಿ.